ಲಕ್ಷಾಂತರ ಜನರಿಗೆ ನೆರವು ಸಿಗಲಿರುವ ಏಕೈಕ ಸಂಸ್ಥೆ ಭಾರತೀಯ ಸಂಘದ ಸಂಸ್ಥಾಪಕರು ದತ್ತಂ ಪಂಥ ತಂಗಡಿಯ 72ನೇ ಸಂಸ್ಥಾಪನಾ ದಿನ ಕಾರ್ಯಕ್ರಮದಲ್ಲಿ ಭಾರತೀಯ ಮಜ್ದೂರ್ ಸಂಘ ಬಿಎಂಎಸ್ ಕಚೇರಿಯ ಈ ದಿನ ಕಾರ್ಯಕ್ರಮದಲ್ಲಿ ಜನರ ಪದ ಅಭಿವೃದ್ಧಿಯ ಸಕ್ರಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎನ್ ನಾಗಭೂಷಣ್ ರವರ ಸಹಭಾಗಿತ್ವದಲ್ಲಿ ಈ ದಿನ ಗೌರವಾನ್ವಿತರು ಹಿರಿಯರು ಕೊಟ್ರುಗುಳಿ ವಿ ಶಂಕರ್ ರೆಡ್ಡಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಕಚೇರಿಯ ಎಲ್ಲಾ ಜನಸಾಮಾನ್ಯರ ಮೆಚ್ಚುಗೆಯ ಲಕ್ಷ್ಮಿ ಮೇಡಂ ಹಾಗೂ ಎಸ್ಎನ್ ವೆಂಕಟೇಶ್ ಮುಖಂಡರು ನಾಯಕ್ ಎಚ್ಎಸ್ ವೆಂಕಟಲಕ್ಷ್ಮಮ್ಮ ವೆಂಕಟರತ್ನಮ್ಮ ಶ್ರೀಲಕ್ಷ್ ಮಿ ಗೋರವಿ ಮಾಕಲಹಳ್ಳಿ ವೆಂಕಟೇಶಪ್ಪ ಇಸ್ಮಾಯಿಲ್ ರೆಡ್ಡಪ್ಪ ತಾಡಿಗೋಳ್ ರಾಧಾಕೃಷ್ಣ ದಾಸರ ತಿಮ್ಮನಹಳ್ಳಿ ಆಂಜನೇಯ ರೆಡ್ಡಿ ಗಂಗಾಧರಪ್ಪ ಆಚಂಪಲ್ಲಿ ನಾಗರಾಜ್ ಸಿಂಗ್ ಹಾಗೂ ಗೌರವಾನ್ವಿತ ಅಸಂಘಟಿತ ಕ್ಷೇತ್ರದ ತಾಲೂಕು ಮುಖಂಡರು ವಾಣಿ ಮೇಡಂ ಟೈಲರ್ ಅಸೋಸಿಯೇಷನ್ ಮುಖಂಡರಾದ ಮಂಜುಳಾ ಮೇಡಂ ಉಪಸ್ಥಿತರಿದ್ದು ಹಾಗೂ ಬಿಎಂಎಸ್ ತಾಲೂಕು ಮುಖಂಡರು ಅನಿತಾ ಎಸ್ ಮೇಡಂ ಮತ್ತು ವರ್ಷ ಮೇಡಂ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದು ಈ ದಿನ ಬಿಎಂಎಸ್ ಕಚೇರಿ ಸಭೆಯಲ್ಲಿ ಸ್ನೇಹಿತ ಬಳಗದವರು ಹಾಗೂ ಈ ದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಎನ್ ನಾಗಭೂಷಣ್ ಲಕ್ಷ್ಮಿ ಮೇಡಂ ಶೆಟ್ಟಿಹಳ್ಳಿ ವೆಂಕಟೇಶ್ ವಾಣಿ ಮೇಡಂ ಹಾಗೂ ಬಿಎಂಎಸ್ ಕಚೇರಿಯ ಪದಾಧಿಕಾರಿಗಳು ಸಂಸ್ಥೆಯ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಬಂದಿರುವ ಎಲ್ಲರಿಗೂ ಬಿಎಂಎಸ್ ಕಚೇರಿ ಆಡಳಿತ ವರ್ಗದವರು ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತೊಮ್ಮೆ ತಿಳಿಸಿದರು. ಸ್ನೇಹಿತರೆ, ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇರುವಂತ ಭಾರತೀಯ ಮಜ್ದೂರ್ ಸಂಘದ 72ನೇಯ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಆಕ್ಚುಲಿ 23ನೇ ತಾರೀಕು ಮಾಡಬೇಕಾಗಿರೋದು, ಕೆಲವು ಕಾರಣಾಂತರಗಳಿಂದ ಒಂದು 3 ದಿನಗಳ ತಡವಾಗಿ ನಾವು ಇವತ್ತು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಈ ದೇಶದಲ್ಲಿ ಎಷ್ಟೋ ಕಾರ್ಮಿಕ ಸಂಘಗಳಿದೆ, ಕಾರ್ಮಿಕರ ಮಧ್ಯ ಕೆಲಸ ಮಾಡ್ತಾ ಇದೆ. ಆದ್ರೆ ಎಲ್ಲಕ್ಕಿಂತನೂ ಭಾರತೀಯ ಮಜ್ದೂರ್ ಸಂಘ ಸುಮಾರು 72 ವರ್ಷಗಳಿಂದನೂ ಎಲ್ಲಾ ದುಡಿಯುವ ವರ್ಗದ ಅಂಗನವಾಡಿ ಆಗಿರ್ಬೋದು, ಕೆಎಸ್ಆರ್ಟಿಸಿ ಆಗಿರ್ಬೋದು, ಸ್ಮಾಲ್ ಸೆಕ್ಟರ್, ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲ ಇಡೀ ದೇಶದಲ್ಲಿ, ರೈಲ್ವೆ ಆಗಿರ್ಬೋದು, BHEL ಆಗಿರ್ಬೋದು, ಸಂಕಲ್ಪವನ್ನ ಮಾಡಿ ನಾವು ಇವತ್ತಿಂದ ಮುಂದಿನ ವರ್ಷದ ಒಳಗೆ ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತರು ಮತ್ತೆ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡುವಂತ ಎಲ್ಲಾ ಕಾರ್ಮಿಕರನ್ನ ಒಟ್ಟುಗೂಡಿಸಿ ಇವತ್ತು ಭಾರತೀಯ ಮಜ್ದೂರ್ ಸಂಘವನ್ನ ನಾವು ಬಲಿಷ್ಠವಾಗಿ ಕಟ್ತೇವೆ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ದಿನ ನಮ್ಮ ಬಿಎಂಎಸ್ ಕಚೇರಿಯಲ್ಲಿ ದತ್ತೋಪಂತ್ ತೇಂಗಡಿಯವರ 72ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರ ಸಂಸ್ಥಾಪಕರು ಬಂದು ದತ್ತೋಪಂತ್ ತೇಂಗಡಿಯವರು 1956ರಲ್ಲಿ ಜನರ ಕಷ್ಟಗಳನ್ನು ಅರಿತು ಇವರು ಬಿಎಂಎಸ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸಂಸ್ಥೆಯನ್ನು ಇನ್ನು ಮುಂದೆ ಇನ್ನೂ ಬಲಿಷ್ಠಗೊಳಿಸಬೇಕು ಅಂತ ಎಲ್ಲರೂ ತಮ್ಮ ತಮ್ಮ ಪ್ರಯತ್ನಗಳಲ್ಲಿದ್ದಾರೆ. ಇನ್ನು ಮುಂದೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಇನ್ನೂ ಚೆನ್ನಾಗಿ ನಡೆಸಿ ದೇಶದಲ್ಲೇ ಎಲ್ಲ ಕಾರ್ಮಿಕರಿಗೂ ಒಳ್ಳೆ ರೀತಿಯಲ್ಲಿ ಸಹಾಯ ಆಗಬೇಕು ಅಂತ ನಾವು ಕೂಡ ಇದರಲ್ಲಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಸಹಕಾರ ಕೂಡ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೆ ನಮ್ಮ ಈ ಬಿಎಂಎಸ್ ಕಚೇರಿಗೆ ಬರುವ ಎಲ್ಲಾ ಕಾರ್ಮಿಕರಿಗೂ ಅವ್ರಿಗೆ ಬರುವ ತೊಂದರೆಗಳನ್ನು, ಕಷ್ಟಗಳನ್ನು ಮತ್ತು ಅವ್ರಿಗೆ ಬೇಕಾಗಿರುವ ಸವಲತ್ತುಗಳನ್ನು ಒದಗಿಸುವುದಕ್ಕೆ ಇನ್ನು ಮುಂದೇನು ನಮ್ಮ ಪ್ರಯತ್ನ ಹೀಗೆ ಇರುತ್ತೆ ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ತಿಳಿಸುತ್ತೇನೆ. ಮೇಡಮ್ ಸೆಕ್ರೆಟರಿ, ಈ ದಿನ ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ತಮ್ಮ ಬಿಎಂಎಸ್ ಕಚೇರಿಯಲ್ಲಿ ಎಷ್ಟೋ ಜನ ಸಹಸ್ರ ಸಂಖ್ಯೆಯ ಜನರು ಬರ್ತಾರೆ, ವಿವಿಧ ರೀತಿಯಲ್ಲಿ ಕೆಲಸಗಳು ನಿರ್ವಹಿಸ್ತಾರಲ್ಲ, ಯಾವ ಕೆಲಸ ನಿರ್ವಹಿಸಿ ಎಷ್ಟು ಜನರಿಗೆ ಅನುಕೂಲ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಷ್ಟು ಜನರು ಈ ಒಂದು ಬಿಎಂಎಸ್ ಕಚೇರಿಗೆ ಭೇಟಿ? ಸರ್, ಈಗ ಹೆರಿಗೆ ಸಹಾಯಧನ ಆಗ್ಲಿ, ಮತ್ತೆ ಮರಣ ಹೊಂದಿರ್ತಾರೆ, ಮರಣದ ಸಹಾಯಧನ ಆಗ್ಲಿ, ಮತ್ತೆ ಸ್ಕಾಲರ್ಶಿಪ್ ಆಗ್ಲಿ, ಇದು ಆಕ್ಸಿಡೆಂಟ್ ಕೇಸು ಅದೆಲ್ಲ ಬರುತ್ತಲ್ಲ, ಅದು 5 ಲಕ್ಷವರೆಗೂ ಕೊಡ್ತಾರೆ. ಅದು ನಮ್ಮ ಸಂಸ್ಥೆಯಿಂದ ಇದು ತುಮ್ಮನಪಲ್ಲಿ ಹತ್ರ ಆ ಕಡೆ ಇರುವವ್ರಿಗೆ ಒಂದು 5 ಲಕ್ಷವರೆಗೂ ಕೊಡಿಸಿದ್ದಾರೆ. ಮತ್ತೆ ಇನ್ನು ಮತ್ತೆ ದೇವರೆಡ್ಡಿಪಲ್ಲಿ ಅವ್ರಿಗೆ 1.5 ಲಕ್ಷ ಕೊಡಿಸಿದ್ದಾರೆ. ಇಲ್ಲಿ ಎಲ್ಲ 3 ಕೋಟಿಗಿಂತ ಹೆಚ್ಚು ನಮ್ಮ ಸಂಸ್ಥೆಯಿಂದ ಇಲ್ಲಿಗೆ ಬಂದ ಎಲ್ಲ ಕಾರ್ಮಿಕರಿಗೂ ನಾವು ಕೊಡಿಸಿದ್ದೀವಿ ಸರ್. ಇನ್ನು ಮುಂದೇನು ಇದೇ ರೀತಿ ನಮ್ಮ ಸಂಸ್ಥೆಗೆ ಬಂದವ್ರಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯನ ಮಾಡಿಕೊಡ್ತೀವಿ ಸರ್. ಎಲ್ಲಾ ರೀತಿಯ ಸರ್ಕಾರ ಸೌಲಭ್ಯಗಳು ಜನಸಾಮಾನ್ಯರಿಗೆ 24 ಸೇವೆ ತಮ್ಮ ಬಿಎಂಎಸ್ ಆಫೀಸ್ ಕಚೇರಿ ತೆರೆದಿರುತ್ತೆ. ಹ್ಞೂ ಸರ್, ತೆರೆದಿರುತ್ತೆ. ನಮ್ಮ ಕೈಯಲ್ಲಾದಷ್ಟು ನಾವು ನಮ್ಮ ಸಂಸ್ಥೆಯಿಂದ ಜನರಿಗೆ ಮಾಡ್ಕೊಡೋದಕ್ಕೆ ಹಿಂದೆ ಹೋಗಲ್ಲ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಎಸ್.ಎಂ. ವೆಂಕಟೇಶ್ ಅಂತ. ನಾನು ಭಾರತೀಯ ಮಜ್ದೂರ್ ಸಂಘದಲ್ಲಿ
ಸುಮಾರು 2.5 ವರ್ಷಗಳಿಂದ, ಅಂದಾಜು 3 ವರ್ಷಗಳಿಂದ ಹಿತೈಷಿಯಾಗಿ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ವೇದಿಕೆಯ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರು BMS ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರೆಡ್ಡಿ ಸರ್ ಅವರೇ, ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ಹಾಗೂ HS ವೆಂಕಟಲಕ್ಷ್ಮ ಮೇಡಮ್ ಅವರೇ, ಅನಿತಾ ಮೇಡಮ್ ಅವರೇ, ಆಂಜನೇಯ ರೆಡ್ಡಿ ಅವರೇ, ವರ್ಷಿತಾ ಮೇಡಮ್ ಅವರೇ, ಈ ಇಲ್ಲಿರ್ತಕ್ಕಂಥ ಮಹಿಳೆಯರು ವಾಣಿ ಮೇಡಮ್ ಅವರೇ, ಹಾಗೂ ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರಾದ ವೆಂಕಟರಮಣ ನಾಯಕ್ ಅವರೇ, ಹಾಗೂ ಇಲ್ಲಿರ್ತಕ್ಕಂಥ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಮುಖ್ಯವಾಗಿ 6 ವರ್ಷಗಳಿಂದ ಸತತ ಪ್ರಯತ್ನದಿಂದ ಪರಿಶ್ರಮ ವಹಿಸಿ ಸುಮಾರು 6 ತಾಲೂಕುಗಳಲ್ಲಿ, ಕೋಲಾರ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿರತಕ್ಕಂಥ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅನೇಕ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥ ನಾಗಭೂಷಣ್ ಸರ್ ಅವರೇ, ಹಾಗೂ ಪತ್ರಕರ್ತರ ವೃಂದದವರೇ, ಈ ದಿನ ಬಹಳ ನಾವು ಈ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರಾದ ದಂತೋಪಂತ್ ತೇಂಗಡಿ ಅವರು 1956ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ರಂಗಗಳಲ್ಲಿ, ರೈಲ್ವೆ ಇಲಾಖೆ ಆಗಿರ್ಬೋದು, ಅಂಗನವಾಡಿ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಅಥವಾ KEB ಇಲಾಖೆ ಆಗಿರ್ಬೋದು, BSNL ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅಥವಾ ರೇಷ್ಮೆ ಇಲಾಖೆ ಆಗಿರ್ಬೋದು, ಎಲ್ಲ ರಂಗಗಳಲ್ಲಿ ಕೂಡ ಇವತ್ತು ಪ್ರಯತ್ನ ಮಾಡಿ ಇಡೀ ಭಾರತ ದೇಶದಲ್ಲಿ ಶ್ರಮ ವಹಿಸಿ ಇವತ್ತಿಗೆ 72 ವರ್ಷ ತುಂಬಿ 73ನೇ ವರ್ಷಕ್ಕೆ ಹೆಜ್ಜೆ ಇಡ್ತಕ್ಕಂಥ ಕಾರ್ಯಕ್ರಮ. ದಂತೋಪದಂತವರು ಕೂಡ ಇವತ್ತು ನಮ್ಮ ಎದುರುಗಡೆ ಇಲ್ಲದೇ ಇದ್ರೂ ಕೂಡ ಅವರ ಒಂದು ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಹುಟ್ಟು ಉಚಿತ, ಸಾವು ಖಚಿತ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದರೆ ಇಂತಹ ಹಬ್ಬದ ವಾತಾವರಣ ಸೃಷ್ಟಿ ಆಗ್ತದೆ. ನಾವಿಲ್ಲದೇ ಇದ್ರೂ ಕೂಡ ದಂತೋಪಂತ್ ತೇಂಗಡಿಯವರು ನಮ್ಮ ಹತ್ರ ಇಲ್ಲ ಇವತ್ತು. ಆದರೆ ಅವರು ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳು, ಕಾರ್ಯ ಕೆಲಸಗಳು, ಅವರು ಮಾಡಿರ್ತಕ್ಕಂಥ ಒಂದು ದುಡಿಮೆ ಫಲಿತರೆ ಅವರ ಜನಗಳಿಗೋಸ್ಕರ ಜನರಿಗಾಗಿ ದುಡಿತಾ ಇದ್ದಾರೆ ಅಂತ ಹೇಳಿ ಇಷ್ಟೊತ್ತು ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ BMS ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಭಾರತ್, ಜೈ BMS. ವೆಂಕಟೇಶ್ ಅವರ ತಮ್ಮಲ್ಲೊಂದು ಕಿವಿ ಮಾತು. ಈ ದಿನ ಈ ಶ್ರೀನಿವಾಸ ಪಟ್ಟಣದಲ್ಲಿ BMS ಕಚೇರಿಯಲ್ಲಿ ತಾಲೂಕು ವ್ಯಾಪ್ತಿ ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಕೂಲಿ ಕಾರ್ಮಿಕರ ವಿವಿಧ ಸಂಸ್ಥೆಗಳ ಈ ಒಂದು ಸಂಸ್ಥೆನಲ್ಲಿ ನಿಮ್ಮ BMS ಕಚೇರಿಯಲ್ಲಿ ಕೆಲಸ ನಿರ್ವಹಿಸಿ ನಿಮ್ಮ ಸಿಬ್ಬಂದಿ ಆಗ್ಬೋದು, ನಿಮ್ಮ ಅಧಿಕಾರಿ ವರ್ಗ ಆಗ್ಬೋದು, ಈ ದಿನ ಈ ಸಂಭ್ರಮ, ಈ ದತ್ತಾತ್ರೇಯ ಒಂದು ಸಂಸ್ಥಾಪನಾ ಒಂದು ಕಾರ್ಯಕ್ರಮದಲ್ಲಿ ಈ ಜನರ ಒಂದು ಸರ್ಕಾರದ ಒಂದು ಕೆಲಸ ಕಾರ್ಯಗಳಲ್ಲಿ ನಿರ್ವಹಿಸಿದಂತ ಈ ಸಂಸ್ಥೆ BMS ಈ ದಿನ ಕಾರ್ಯಕ್ರಮ ಯಾವ ರೀತಿ ಅನಿಸ್ತಾ ಇದೆ? ಬಹಳ ಸಂತೋಷವಾಗಿ ಅನಿಸ್ತಾ ಇದೆ. ಕಾರಣ ಏನಂದ್ರೆ BMS ಮುಖಾಂತರ ಕಟ್ಟ ಕಡೆ ಇರೋ ಮನುಷ್ಯನು ಕೂಡ ಅನುಕೂಲ ಸೌಕರ್ಯ ಆಗ್ತಾ ಇದೆ. ಇವತ್ತು ಒಂದು ಕಾರ್ಡ್ ಮಾಡಿಸ್ಕೊಂಡ್ರೆ ಸಾಕು, ಅವರ ಜೀವನದಲ್ಲಿ ನನಗೆ ಕಾರ್ಡ್ ಇದೆ ಅಂದ್ರೆ ಸಾಕು, ಅನೇಕ ರೀತಿಯಲ್ಲಿ ಸವಲತ್ತು ಆಗ್ತದೆ. ಫಾರ್ ಎಕ್ಸಾಂಪಲ್, ದೇವರೊಡ್ಡಿಪಲ್ಲಿ ಅವರು ಒಬ್ಬ ತೀರ್ಕೊಂಡ ಬಿಟ್ಟ ಹಾರ್ಟ್ ಪೇಷಂಟು, ಸುಮಾರು 1.5 ಲಕ್ಷ ಬಂದಿದೆ. ಆ ಥರ ಸುಮಾರು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಸುಮಾರು ಒಂದು 3 ವರ್ಷ ಬಂದ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ. ಬಂದ ಮೇಲೆ ಪ್ರಾಮಾಣಿಕವಾಗಿ ಸುಮಾರು 2 ಕೋಟಿ ಮೇಲೆ ಇಲ್ಲಿ BMS ಮುಖಾಂತರ ಹೋಬಳಿ ವೈಸು, ಕಸ್ಬಾ ವೈಸು, ಪಂಚಾಯಿತಿ ವೈಸು, ರೋಣೂರು ಹೋಬಳಿ ಆಗಲಿ, ರಾಯಲಪಾಡು ಹೋಬಳಿ ಆಗಲಿ, ರಾಯಲಪಾಡು ಲಾಸ್ಟ್ ಹಳ್ಳಿಗೆ ಹೋಗ್ತಾರೆ, ಹೊಸುಡ್ಡಿ ಅಂತಿದೆ ಅಲ್ಲಿವರೆಗೂ ಹೋಗ್ತಾರೆ. ಈ BMS ಸುಮಾರು ಶ್ರೀನಿವಾಸಪುರದಲ್ಲಿ ಹೇಳ್ಬೇಕಾದ್ರೆ ಪ್ರಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಪ್ರಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದರೂ ಕೂಡ ಇಡೀ ಭಾರತ ದೇಶದಲ್ಲಿ ನಾವು ಯಾರು ಮರೆಯಲಾಗದ ಒಂದು ಸಂಗತಿಯಾಗಿ ಇವತ್ತು ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ BMS ಆಫೀಸು ಬಹಳ ಸುಭದ್ರದಿಂದ, ಒಗ್ಗಟ್ಟಿನಿಂದ ಬಹಳ ಆಚರಣೆ ಮಾಡಿ ಫಲಾಪೇಕ್ಷಿಗಳಿಗೆ ಎಲ್ಲರಿಗೂ ಈ ಏನು ಇಲ್ಲಿ ಕಾರ್ಯಕ್ರಮ ವಹಿಸ್ತಾ ಇದೆಯೋ ಸಿಸ್ಟಮ್ಯಾಟಿಕ್ ಆಗಿ BMS ತತ್ವ ಸಿದ್ಧಾಂತಗಳನ್ನು ಆಚರಣೆ ಮಾಡಿಕೊಂಡು
ಯಾವುದೇ ಕಾರಣಕ್ಕೂ ಯಾವುದೇ ಒಡಕಿಲ್ಲದೇನೆ ಕಾರ್ಯಕ್ರಮಗಳು ಉಳಿಸಿ ಅನೇಕ ರೀತಿಯಲ್ಲಿ ಒಂದು ಹಾಸ್ಪಿಟ್ಲ್ ಆಗಿರ್ಬೋದು, ಒಂದು ಹೆರಿಗೆ ಆಗಿರ್ಬೋದು, ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಯಾವುದೇ ವಿಚಾರ ತಗೊಳ್ಳಿ BMS ಆಫೀಸಲ್ಲಿ ಪ್ರತಿಯೊಂದು ಪ್ರಯೋಜನ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ಈ BMS ಆಫೀಸಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜನಗಳಿಗೆ ಪ್ರಜೆಗಳಿಗೆ ಯಾವ ರೀತಿ ಅಸಹಕಾರವಾಗದೆ ಅಸಂತೋಷವಾಗದೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಕೊಟ್ಟು ವರ್ಗದ ಕಾರ್ಮಿಕರ ಮಧ್ಯೆ ಇವತ್ತು ಕೆಲಸ ಮಾಡ್ತಾ ಇದೆ. ಇದನ್ನ ಸ್ಥಾಪನೆ ಮಾಡಿದ್ದು ಭೂಪಾಲ್, ಮಧ್ಯಪ್ರದೇಶದ ಭೂಪಾಲ್ ಅಲ್ಲಿ ದತ್ತೋಪಂತ್ ತೇಂಗಡಿ ಜಿ ಅವರು ಸ್ಥಾಪನೆ ಮಾಡಿ ಅವತ್ತಿಂದ ಇವತ್ತುವರೆಗೂ ಭಾರತಾದ್ಯಂತ ಎಲ್ಲಾ ದುಡಿಯುವ ವರ್ಗದ ಕಾರ್ಮಿಕರ ಪರವಾಗಿ ಅವರ ಕಾರ್ಮಿಕ ಸಮಸ್ಯೆಗಳನ್ನ ಎತ್ತಿ ಹಿಡಿದು ಹೋರಾಟವನ್ನ ಮಾಡೋದ್ರ ಮುಖಾಂತರ ಕಾರ್ಮಿಕ ಪರ ಇವತ್ತು ಕೆಲಸ ಮಾಡ್ತಾ ಇದೆ. ಬರೀ ಭಾರತದ ಅಷ್ಟೇ ಅಲ್ಲ, ಭಾರತದ ಹೊರಗಿನ ದೇಶಗಳಲ್ಲಿ ಕೂಡ ಇವತ್ತು ಭಾರತೀಯ ಮಜ್ದೂರ್ ಸಂಘ ಇವತ್ತು ಕಾರ್ಮಿಕರ ಮಧ್ಯೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೂಡ ದೊಡ್ಡ ಮಟ್ಟದಕ್ಕೆ ಮುಂದೆ ನಾವು ಕಟ್ಟಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಣಿ ಅಂತ. ನಾನು ಭಾರತೀಯ ಮಜ್ಬೂರ್ ಸಂಘದಲ್ಲಿ ಒಂದು ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಭಾರತೀಯ ಮಜ್ಬೂರ್ ಕರ್ನಾಟಕ ರಾಜ್ಯಾಂತ ಭಾರತೀಯ ಮಜ್ಬೂರ್ ಸಂಘದ ದಂತೋಪದಂತ್ಯ ಅವರ ದತ್ತೋಪ ತೆಂಗಡಿ ಅವರ 72ನೇ ಸಂಸ್ಥಾಪಕರನ್ನು ಆಚರಿಸುತ್ತಿದ್ದೇವೆ. ಇಲ್ಲಿಗೆ ಆಗಮಿಸಿರುವಂತಹ ಮುಖಂಡರು ಮತ್ತೆ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಸದಸ್ಯರಿಗೂ ನನ್ನ ಪರವಾಗಿ ಮತ್ತೆ BMS ಕಚೇರಿಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಾಣಿ ಮೇಡಮ್, ಈ ದಿನ ಈ ಕಾರ್ಯಕ್ರಮ BMS ಕಚೇರಿ ನಡೀತಾ ಇದೆಯಲ್ಲ, ತಾವು ಈಗಾಗಲೇ ಎಷ್ಟೋ ಕಾರ್ಯಕ್ರಮ ನೋಡಿರ್ತೀರಿ. ಈ ದಿನ ಈ ಕಾರ್ಯಕ್ರಮ ಈ ಕೂಲಿ ಕಾರ್ಮಿಕರ ಒಂದು ಕೆಲಸ ನಿರ್ವಹಿಸಿದ ಸೆಕ್ರೆಟರಿ ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ನಾಗಭೂಷಣ್ ಎಲ್ಲರೂ ಈ ಒಂದು ಸಕ್ರಿಯ ಸಮಸ್ಯೆ ಕಾರ್ಯಕ್ರಮ ಈ ಜನರಲ್ಲಿ ಹೊಂದಾಣಿಕೆ ಯಾವ ರೀತಿ ಅನಿಸ್ತಾ ಇದೆ? ಇಲ್ಲಿಗೆ ಬಂದಿರುವಂತಹ ಎಲ್ಲ ಬೆಳಗ್ಗೆನೆ ತೆಗ್ದಿರ್ತಾರೆ, ಕಚೇರಿಯನ್ನು ಬೆಳಗ್ಗೆನೆ ತೆಗ್ದಿರ್ತಾರೆ. ಸಂಜೆವರೆಗೂ ಯಾವುದೇ ಸದಸ್ಯರು ಬಂದರೂ ಕೂಡ ಆ ಸದಸ್ಯರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಮತ್ತೆ ಕಳಿಸಿಕೊಡ್ತಾರೆ. ಅವರ ಸಮಸ್ಯೆಗಳನ್ನ ಪರಿಹಾರಕ್ಕೆ ಸಜೆಷನ್ ಕೂಡ ಕೊಡ್ತಾರೆ. ಮತ್ತೆ ಅವರು ಬಂದಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಕೂಡ ಮಾಡಿಕೊಡ್ತಾರೆ. ಇಲ್ಲಿಗೆ ನಾವು ಕೂಡ 2-3 ವರ್ಷದಿಂದ ಬರ್ತಾ ಇದ್ದೀವಿ. ಎಲ್ಲರನ್ನು ಸದಸ್ಯರನ್ನು ನೋಡ್ತಾ ಇದ್ದೀವಿ. ಎಲ್ಲರ ಸಮಸ್ಯೆಗಳು ಪರಿಹಾರ ಕೊಡ್ತಾ ಇರೋದಕ್ಕೆ ಎಲ್ಲ ನೋಡಿ ನಮಗೂ ಕೂಡ ಖುಷಿ ಆಗತ್ತೆ. ಅದಕ್ಕೆ ನಾವು ಕೂಡ ಇಲ್ಲಿ ಬಂದು ಪಾಲ್ಗೊಳ್ತಾ ಇದ್ದೀವಿ. ಮೇಡಮ್, ಇನ್ನೊಂದು ಈ ದಿನ ಈ ಕಾರ್ಯಕ್ರಮ ನಡೆಸ್ತಾ ಇದಾರಲ್ಲ ನಾಗಭೂಷಣ್, ಈ ಕಾರ್ಯಕ್ರಮ ಈ ದಿನ ಈ ಸಂಭ್ರಮ ಇಷ್ಟು ಜನ ಸೇರಿದಾರಲ್ಲ, ಯಾವ ರೀತಿ ಅನಿಸ್ತಾ ಇದೆ? ಈ ಸಂಭ್ರಮಕ್ಕೆ ಇಲ್ಲಿ ಪಾಲ್ಗೊಂಡಿರುವಂತಹ ಇಲ್ಲಿ ಬಂದಿರುವಂತಹ ನನಗೂ ಕೂಡ ತುಂಬಾ ಖುಷಿ ಕೊಡ್ತಾ ಇದೆ ಸರ್. ನಮ್ಮ ಹೆಸರು TR ರಾಧಾಕೃಷ್ಣ ಅಂತ, ತಾಡಿಗೋಲ್ ನಮ್ಮದು. ನಾವು ಈ BMS ಕಚೇರಿಗೆ ಸೇರಿ 4 ವರ್ಷ ಆಯಿತು. ಈ ದಂತೋಪತಾಡಿ ಇವರ ನಮಗೆ ಒಂದು ಅನುಕೂಲ, ಈ ಕೂಲಿ ಕಾರ್ಮಿಕರಿಗೂ ಆಶಾ ವರ್ಕರಿಗೂ ಮತ್ತು ಎಲ್ಲ ದುಡಿಯುವ ವರ್ಗದವರಿಗೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಮಿಕರಿಗೂ ಮತ್ತು ಇಲ್ಲಿ ಮಾಡತಕ್ಕಂಥ ಕಾರ್ಮಿಕರಿಗೂ ಮತ್ತು ನಮ್ಮ ನಾಗಭೂಷಣ್ ಸರ್ ಅವರು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾ ಇರುವುದರಿಂದ ನಾವು ಸಂತೋಷ ಪಡ್ತಾ ಇರುವುದರಿಂದ ನಾವು ಇಲ್ಲಿಗೆ ಬಂದು ಸೇರಿ ಈ 72ನೇ ವರ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಬಯಸುತ್ತಿದ್ದೇವೆ. ನನ್ನ ಹೆಸರು HS ವೆಂಕಟಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು, ನಮ್ದು ಶ್ರೀನಿವಾಸಪುರ. BMSS ಸಂಘದ ಇನ್ನೂ ಗಟ್ಟಿಯಾಗಿ ಚೆನ್ನಾಗಿ ವರ್ಕ್ ಮಾಡ್ತೀವಿ. ಇದರಲ್ಲಿ ನನಗೆ ಮೊನ್ನೆ ಟ್ರೈನಿಂಗ್ ಮಾಡಿದ್ದೆ, ಅದರಲ್ಲಿ 2000 ಬರಲಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರು. ಮೊನ್ನೆ ಆಫೀಸ್ ಕಡೆಯಿಂದನೂ ಫೋನ್ ಮಾಡಿ, ಹೆಡ್ ಆಫೀಸ್ ಏನೋ ಮತ್ತು ಗೊತ್ತಿಲ್ಲ ವೆಂಕಟೇಶ್ ಅಂತ ಹೇಳ್ಬಿಟ್ಟು 2000 ಬಂದಿದೆಯಮ್ಮ ಅಂತ ಕೇಳಿದ್ರು. ಸಾರ್ ಬಂದಿಲ್ಲ ಅಂತ ಹೇಳಿದೆ. ತಿರ್ಗಾ ನೋಡಮ್ಮ ಬಂದಿದೆ ಅಂತಂದ್ರು. ಸಾರ್ ಅವರೇ ಚೆಕ್ ಮಾಡಿ 2000 ಬಂದಿದೆ ಅಂತ ಹೇಳಿದ್ರೆ ನಂಗೆ ತುಂಬಾ ಸಂತೋಷ ಆಯ್ತು. ಇನ್ನೂ ಕಾರ್ಡ್ಸ್ ಮಾಡಿಸ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಆಗ್ತದೆ.
ನಮಸ್ಕಾರ. ಸ್ವಾಮಿ ನಾಗಭೂಷಣ್ ಸರ್ ನಮಸ್ಕಾರ. ನಾಯ್ಕ್ ನಮಸ್ಕಾರ.